ಅಲ್ಲಿ ಯುದ್ಧ, ಇಲ್ಲಿ ವಿಲವಿಲ, ಬದುಕು ಹರೋಹರ ಆಗಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆ, ಆದ್ರೆ ಇಲ್ಲಿ ವಿಲವಿಲ ಅಂತ ಬದುಕುವ ಜೀವನವೇ ಈಗ ಕಷ್ಟ ಸಾಧ್ಯ ಆಗಿದೆ. ಅಲ್ಲಿ ಪ್ರತಿಷ್ಠೆಗಾಗಿ ಯುದ್ಧ ಆಗ್ತಿದ್ರೆ ಇಲ್ಲಿ ಬದುಕೋದಕ್ಕೆ ಯುದ್ಧ ಆಗ್ತಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಸಂಕಷ್ಟದಲ್ಲಿ ಮುಳುಗಿವೆ. ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಜನ ಕ್ಯೂ ನಿಲ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಂಕ್ ಬಳಿ ವಾಹನಗಳು ಸಾಲು ಸಾಲು ನಿಂತಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ನೆಮ್ಮದಿಗೆ ಕೊಳ್ಳಿ ಬೀಳುತ್ತೆ. ಭಾರತಕ್ಕಿಂತ ಭಾರೀ ಸಂಕಷ್ಟದಲ್ಲಿರುವಂತ ಹಲವಾರು ದೇಶಗಳಿದೆ. ಬೆಂಗಳೂರಿನಲ್ಲಿ ಸಾಮಾನ್ಯ ಜನ ಈಗ ಜೀವನಕ್ಕೆ ಹೊಡೆತ ಬೀಳುತ್ತಿದೆ. ಹೋಟೆಲ್ಲು, ಪಿಜಿ, ಉದ್ಯಮಗಳಿಗೆ ಸಂಕಷ್ಟಗಳು ಶುರುವಾಗ್ಬಿಟ್ಟಿದೆ. ಇದು ಸದ್ಯದ ಭಾರತದ ಪರಿಸ್ಥಿತಿ. ಯುದ್ಧ ಮಿಡಲ್ ಈಸ್ಟ್ ಅಲ್ಲಿ ಆಗ್ತಿದೆ. ಅಲ್ಲಿ ಯುದ್ಧ, ಕ್ಷಿಪಣಿ, ಡ್ರೋನು ದಿನ ದಿನ ಹೊತ್ತಿ ಉರಿತಾ ಇದ್ರೆ ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೊತ್ತಬೇಕಾಗಿದ್ದಂತ ಬೆಂಕಿ ಏನಿದೆಯಲ್ಲ, ಅದು ಗ್ಯಾಸ್ ಇಲ್ಲ, ಸಿಲಿಂಡರ್ಗಳ ಖಾಲಿ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಒಂದು ಕಡೆ ಆದ್ರೆ ಹೋಟೆಲ್ಲು, ಪಿಜಿ, ಉದ್ಯಮ ಮಾಡೋರು, ರೆಸ್ಟೋರೆಂಟ್ಗಳು ಅವರೆಲ್ಲ ಪಾಪ ಸಂಕಷ್ಟದಲ್ಲಿದ್ದಾರೆ. ಆರ್ಥಿಕವಾಗಿ ಹೊಡೆತ, ಜೀವನ ನಡೆಸೋದು ಕಷ್ಟ. ಈತ ಮನೆಯಲ್ಲಾದ್ರೂ ಇದ್ದು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತಂದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳೇನಿದೆ ಅದು ಕೂಡ ಖಾಲಿ ಖಾಲಿ ಆಗ್ಬಿಟ್ಟಿದೆ. ಜನ ಜೀವನ ಅಸ್ತವ್ಯಸ್ತ ಆಗಿದೆ. ದಿನದಿನಿತ್ಯಗಿರುವಂತ ಕೆಲಸಗಳನ್ನ ಬಿಟ್ಕೊಂಡು ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ ಜನ. ಖಾಲಿ ಸಿಲಿಂಡರ್ಗಳನ್ನ ಹಿಡ್ಕೊಂಡು ತಲೆ ಸುತ್ತು ಒಂದಿಷ್ಟು ಜನ ಬೀಳ್ತಿದ್ದಾರೆ. ಅಲ್ದು ಸಾಕಾಗ್ತಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ಬುಕ್ಕಿಂಗ್ ಅಲ್ಲಿ ಒಂದಿಷ್ಟು ನಿಯಮಾವಳಿಗಳನ್ನ ಬದಲಾವಣೆ ಮಾಡಿದ್ರು ಕೂಡ ದೃಶ್ಯದಲ್ಲಿ ನೋಡ್ದಂಗೆ ಸಾಲು ಸಾಲಾಗಿ ಜನ ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆಯಲ್ಲಿ ನಾವು ಈ ಕಚ್ಚಾ ತೈಲ ವಿಚಾರ ನೋಡಿದ್ರೆ ಮಿಡಲ್ ಈಸ್ಟ್ ರಾಷ್ಟ್ರಗಳನ್ನ ನಾವು ನಂಬ್ಕೊಂಡಿದ್ದೀವಿ. ಅಲ್ಲಿಂದನೇ ನಮಗೆ ಪೂರೈಕೆ ಆಗ್ಬೇಕು. ಯುದ್ಧದಿಂದ ಹಾರ್ಮುಜ್ ಜಲಸಂಧಿಯ ಒಂದಿಷ್ಟು ಕಾಲಗಳದ ನಿರ್ಬಂಧ, ವ್ಯಾಪಾರ ವಹಿವಾಟುಗಳಿಗೆ ಏನ್ ಬ್ರೇಕ್ ಬಿತ್ತಲ್ಲ, ಅದರಿಂದ ಜನ ಜೀವನ ಅಸ್ತವ್ಯಸ್ತ ಆಗಿ ಪೆಟ್ರೋಲ್ ಬಂಕ್ ಮುಂದೆ ಜನ ವಾಹನಗಳನ್ನು ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಪ್ಯಾನಿಕ್ ಮೂಡ್ಗೆ ಹೋಗಿದ್ದಾರೆ. ನಿಂತೇ ಹೋಯ್ತು, ಲಾಕ್ಡೌನ್ ಆಗ್ಬಿಡುತ್ತೆ. ಅದು ಬೇರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಹೆಂಗ್ ಲಾಕ್ಡೌನ್ ಇತ್ತು, ಆಗ ನೀವೆಲ್ಲ ಇದ್ರೆ ಈಗಲೂ ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು ಅಂದಿದ್ರು. ಜನ ಈಗ ಮತ್ತೆ ಆತಂಕಗೊಳಗಾಗ್ಬಿಟ್ಟಿದ್ದಾರೆ. ಕ್ಯೂ ನಿಲ್ತಿದ್ದಾರೆ. ಬೆಳಗ್ಗಾದ್ರೆ ಸಾಕು, ಒಂದು 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗೋರೆಲ್ಲ ಈಗ ಫುಲ್ ಟ್ಯಾಂಕ್ ಮಾಡಿಸಿ ಸ್ವಾಮಿ. ಒಂದಿಷ್ಟು ಜನ ಈಗಾಗಲೇ ಡಬ್ಬಿ, ಪಾತ್ರೆ ಇಂಥವೆಲ್ಲ ಹಿಡ್ಕೊಂಡು ಬಂದವರು ಕೂಡ ಇದ್ರು. ಅವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋ ಕೆಲಸ ಆಗಿದೆ. ಅಂದ್ರೆ ಮನೆಯ ಅಡುಗೆ ಮನೆಗೆ ಈಗ ಬಾಂಬ್ ಬಿದ್ದಂಗಾಗಿದೆ. ಅಡುಗೆ ಮಾಡೋದಕ್ಕೆ ಏನೇನೂ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಬುಕ್ ಮಾಡಿ 15-20 ದಿನ ಆದರೂ ಕೂಡ ಇಲ್ಲ. ಇದರ ನಡುವೆ ಈ ಕಾಳ ಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. 1 to 2 ಅಲ್ಲ, 3 ರೇಟ್ಗಳು. ಇವೆಲ್ಲ ಇಟ್ಕೊಂಡು ಜನಜೀವನ ಹೆಂಗ್ ನಡೆಸ್ತಾರೆ ಅಂತಂದೇ ದೊಡ್ಡ ಮಟ್ಟದ ಸಂಕಷ್ಟ ಬಂದಿದೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಎಲ್ಲವೂ ಕೂಡ ಹತೋಟಿಯಲ್ಲಿದೆ. ನಿಮ್ಗೆ ಎಲ್ಲ ಪೂರೈಕೆ ಆಗತ್ತೆ ಅನ್ನುವಂತ ಆಶ್ವಾಸನೆ ಕೊಡ್ತಿದ್ದಾರೆ, ಭರವಸೆ ನೀಡುತ್ತಿದ್ದಾರೆ, ಪ್ರತಿನಿತ್ಯ ಸ್ಪಷ್ಟನೆ ಕೊಡ್ತಿದ್ದಾರೆ. ಹೌದು, ಆದ್ರೆ ಅವರು ಕೊಡುವಂತ ಹೇಳಿಕೆಗೂ ರಾಜ್ಯದ ಜನರ ರಿಯಾಲಿಟಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಹಾಗಾದ್ರೆ ಯಾಕೆ ಎಲ್ಲ ಏಜೆನ್ಸಿಗಳ ಮುಂದೆ ಸಾಲು ಸಾಲಾಗಿ ನಿಲ್ತಿದ್ದಾರೆ? ಸಿಲಿಂಡರ್ಗಳು ಯಾಕೆ ಮನೆ ಬಾಗಿಲಿಗೆ ಬರ್ತಿಲ್ಲ? ಬುಕ್ ಮಾಡಿದ ಕೆಲವು ಗಂಟೆಗಳಲ್ಲಿ ಬರ್ತಿತ್ತು, ಕೆಲವು ಭಾಗದಲ್ಲಿ ದಿನಗಳಲ್ಲಿ ಬರ್ತಾ ಇತ್ತು. ಈಗ ವಾರ ಆಯ್ತು, 15 ದಿವಸ ಆಯ್ತು, ತಿಂಗಳ ಹತ್ತಿರ ಇದೆ. ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂತ ಯುದ್ಧ ಏನಿದೆಯಲ್ಲ, ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿ ಮಾಡಿರೋದು. ಈ ಇರಾನ್ ದೇಶ ಸಂಪನ್ಮೂಲ ಭರಿತವಾಗಿದೆ. ಅಲ್ಲಿ ಕಚ್ಚಾ ತೈಲ, ಈ ಕ್ರೂಡ್ ಆಯಿಲು ಇವೆಲ್ಲ ಬಹಳ ಯಥೇಚ್ಛವಾಗಿ ಅಲ್ಲಿರುತ್ತೆ. ನಾವೆಲ್ಲ ಹೆಂಗೆ ಇಲ್ಲಿ ಬೆಳೆಗಳನ್ನ ಜಮೀನಲ್ಲಿ ಬೆಳೆದ್ರೆ ಅಲ್ಲಿ ಕಚ್ಚಾ ತೈಲದ ಬಾವಿಗಳೇ ಇರುತ್ತೆ. ಅಂದ್ರೆ ಆ ಮೂಲಕವಾಗಿ ಈ ಕ್ರೂಡ್ ಆಯಿಲು, ಪೆಟ್ರೋಲು, ಡೀಸೈಲು, ಸೀಮೆ ಎಣ್ಣೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಧ್ಯಪ್ರಾಚ್ಯ ಮತ್ತು ಈ ಗಲ್ಫ್ ರಾಷ್ಟ್ರಗಳು ಏನೇನು ಬರುತ್ತೆ ಇವೆಲ್ಲ ಇದರಿಂದ ನಮ್ಮ ದೇಶಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಹೊಡೆತ ಬಿದ್ದಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮೇಜರ್ ಅಪ್ಡೇಟ್ಸ್ಗಳಿದೆ, ಒಂದಿಷ್ಟು ಅಂಕಿಅಂಶಗಳು ಕೂಡ ಇದೆ ನೋಡಿ. ರಾಜ್ಯದ ಹಲವೆಡೆ ಪ್ರತಿನಿತ್ಯ ಗ್ಯಾಸ್ ತೈಲಕ್ಕ ಕ್ಯೂ ನಿಲ್ತಿದ್ದಾರೆ. CNG ಸಿಗದೆ ಆಟೋ ಅಂಟಮಾಸಿದ್ರಲ್ಲ ಪಾಪ ಗೋಳಾಡ್ತಿದ್ದಾರೆ. ಎಲ್ಲಾ ಉದ್ಯಮಿಗಳಿಗೂ ಕೂಡ ಪರೋಕ್ಷವಾಗಿ ಯುದ್ಧದ ಗುದ್ದಂತೂ ಬಿದ್ದಿದೆ. ಕೊರೋನಾ ದಿನಗಳನ್ನ ನೆನಪಿಸಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಯುದ್ಧ ಮುಂದುವರೆದಷ್ಟು ದಿನ ಭಾರೀ ಸಂಕಷ್ಟ ಇರುತ್ತೆ, ಹಸಿವಿರುತ್ತೆ. ಈಗಾಗಲೇ ಪವರ್ ಪೆಟ್ರೋಲು, ಡೀಸೆಲ್ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಳ ಆಗಿದೆ.
ಬಳಿಕ ಖಾಸಗಿ ತೈಲ ಕಂಪನಿಗಳ ಬಂಕ್ನಲ್ಲಿ ದರ ಕೂಡ ಏರಿಕೆಯಾಗ್ತಿದೆ. ನಯರ, ಶೆಲ್ ಕಂಪನಿಗಳಲ್ಲಿ ಈ ತೈಲ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗ್ತಿದೆ. ಪೆಟ್ರೋಲಿಗೆ 4 ರೂಪಾಯಿಂದ 5 ರೂಪಾಯಿ ಏರಿದೆ. ಡೀಸೆಲ್ಗೆ 3 ರೂಪಾಯಿ ಹೆಚ್ಚಳ ಆಗ್ಬಿಟ್ಟಿದೆ. ಇದು ನಮ್ಮ ರಾಜ್ಯ, ನಮ್ಮ ದೇಶದ ಸದ್ಯದ ಪರಿಸ್ಥಿತಿಗಳು. ನೋಡಿ, ಒಂದು ಕಡೆ ಸಿಲಿಂಡರ್ಗಳ ಅಭಾವ, ಸಮಸ್ಯೆ, ಹೋಟೆಲ್ ಎಲ್ಲ ಬಾಗ್ಲಾಗ್ತಿದ್ದಾರೆ. ಇದರ ನಡುವೆ ನಾವು ಈ ಗ್ಯಾಸ್ ವಿಚಾರವಾಗಿ ನೋಡಿದ್ರೆ ಅಥವಾ ಕಚ್ಚಾ ತೈಲವಾಗಿ ನೋಡಿದ್ರೆ ಪ್ರಮುಖವಾಗಿ CNG ಆಟೋಗಳು ಏನಿದೆ, ಅಪ್ಪಪ್ಪ ಆಟೋ ಅವರ ಪ್ರತಿನಿತ್ಯ ದಿನ ಸಾಗುವಂಥದ್ದೇ ಆಟೋ ನಂಬ್ಕೊಂಡು. ಬಟ್ CNG ಗ್ಯಾಸ್ ಕೂಡ ಸಿಗ್ತಿಲ್ಲ, CNG ಇಲ್ಲ, ಉದ್ಯಮಕ್ಕೆ ಸಂಕಷ್ಟ. ಒಂದಕ್ಕೊಂದು ನೋಡಿ, ಟೂರಿಸ್ಟ್ ಪ್ಲೇಸಸ್ಗೆ ಹೋದ್ರೆ ಅಲ್ಲೂ ಕೂಡ ಸಮಸ್ಯೆ, ಒಂದಕ್ಕೊಂದು ಅಸೋಸಿಯೇಟೆಡ್ ಆಗಿರುತ್ತೆ. ಈಗ SSLC ಪರೀಕ್ಷೆ ಮುಗೀತು ಅನ್ನೋಕ್ಕೂ ಟ್ರಿಪ್ ಹೋಗೋರು ಜಾಸ್ತಿ, ಹೋಟೆಲ್ಗಳು ಬಂದು, ಪ್ರವಾಸಿ ಕೇಂದ್ರದಲ್ಲಿ ಅಲ್ಲೊಂದಿಷ್ಟು ಸಮಸ್ಯೆ. ಮೊನ್ನಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊರೋನಾ ದಿನಗಳಂತೆ ನೀವು ಸಿದ್ಧರಾಗಿ ಅನ್ನೋದಾಗ ಒಂದು ಕರೆ ಕೂಡ ಕೊಟ್ಬಿಟ್ರು. ಈಗಾಗಲೇ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಪ್ರೀಮಿಯಂ ಪೆಟ್ರೋಲ್ ಅಂತ ಏನು ಗುರುತಿಸ್ಕೊಳ್ಳುತ್ತೆ, ಪವರ್ ಪೆಟ್ರೋಲು ಅಥವಾ ಡೀಸೆಲ್ ಇರ್ಬೋದು, ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಸುಮಾರು ಒಂದು 4 ರಿಂದ 5 ರೂಪಾಯಿಯಷ್ಟು ಬೆಲೆ ಏರಿಕೆ ಕಂಡಿದೆ. ಡೀಸೆಲ್ ಒಂದು 3 ರೂಪಾಯಿ ಹೆಚ್ಚಳ ಆಗ್ಬಿಟ್ಟಿದೆ. ಈ ಕೆಲ ಖಾಸಗಿ ಪೆಟ್ರೋಲ್ ಬಂಕ್ಗಳಿರ್ಬೋದು ಅಥವಾ ಈ ಪೆಟ್ರೋಲ್ ಸ್ಟೇಷನ್ಸ್ಗಳಂತ ನಾವೇನು ಹೇಳ್ತೀವಿ, ನಯರ, ಶೆಲ್ ಕಂಪನಿ, ಇಲ್ಲೆಲ್ಲ ಬೆಲೆ ಹೆಚ್ಚಳ ಆಗ್ತಿದೆ. ಜನರಿಗೆ ಆತಂಕ ಕೂಡ ಹಂಗೆ ಹೆಚ್ಚಾಗ್ತಿದೆ. ಮುಂದೇನು ಮಾಡಬೇಕು, ಕಂಪ್ಲೀಟ್ ಆಗಿ ಬಂದಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಅನ್ನೋ ಆತಂಕದಲ್ಲಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿಗಳನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ. ಪ್ರತಿನಿತ್ಯ ಸಮಸ್ಯೆ ಇದೆ, ಅಡಿಗೆ ಮಾಡೋದಕ್ಕಿಲ್ಲ. ಅನೇಕರು ಈಗಾಗಲೇ ಆಲ್ಟರ್ನೇಟಿವ್ ಆಪ್ಷನ್ ಅಂತ ಕೇಳಿದ್ರೆ ಎಲೆಕ್ಟ್ರಾನಿಕ್ ಸ್ಟವ್ಗಳು ಬರುತ್ತಲ್ಲ, ಅದರ ಮೊರೆ ಹೋಗಿದ್ದಾರೆ. ಇನ್ನು ಕೆಲವರು ಸೌದೆ ಒಲೆಯಲ್ಲೇ ಸ್ಟಾರ್ ಹೋಟೆಲಿಂದ ಹಿಡಿದು ನಾವು ಫುಟ್ಪಾತಲ್ಲಿ ಇರುವಂತಹ ಈ ತಮ್ಮ ಜೀವನವನ್ನೇ ನಡೆಸ್ತಾರೆ. ಬೀದಿ ಬದಿಯ ವ್ಯಾಪಾರಿಗಳು, ಇವರು ಪಾಪ ಬೇರೆ ಆಪ್ಷನ್ನೇ ಇಲ್ಲ, ಸೌದೆ ಒಲೆಯ ಮೂಲಕವಾಗಿ ಜೀವನ ಸಾಗಿಸ್ತಿದ್ದಾರೆ. ಇದೆಲ್ಲರಿಗೂ ಕೂಡ ಅಕ್ಷರಶಃ ನಲುಗುವಂತ ಪರಿಸ್ಥಿತಿ. ಹೋಟೆಲ್ ಅಂದಾಗ ಹೋಟೆಲ್ ಉದ್ಯಮ, ಅಲ್ಲಿ ಕೆಲಸ ಮಾಡೋರು, ಬೇಕರಿ, ಕಾಂಡಿಮೆಂಟ್ಸು, ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಉದ್ಯಮಕ್ಕೂ ಹೊಡೆತ. ಅಷ್ಟೇ ಅಲ್ಲ, ಬಂಕ್ಗಳ ಮಾಲೀಕರಿಗೆ ದೊಡ್ಡ ಹೊಡೆತ, ಅಲ್ಲಿ ಕೆಲಸ ಮಾಡೋರು. ಬೆಲೆ ಏರಿಕೆಯ ಬಿಸಿ ಒಂದು ಕಡೆ, ಮತ್ತೊಂದು ಕಡೆ ನಾವು ದುಡ್ಡು ಕೊಡ್ತೀವಿ ಸ್ವಾಮಿ ಅಂತಂದ್ರೂ ಕೂಡ ಸಿಗ್ತಿಲ್ಲ. ಗ್ಯಾಸ್ ಸಿಲಿಂಡರ್ಗಳು ಚಿನ್ನದಂತಾಗಿದೆ. ಒಂದು ಕಡೆಯಲ್ಲಿ ಚಿನ್ನದ ರೇಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೆ, ಚಿನ್ನದಂತ ಬೆಲೆ ಈಗ ಡೀಸೆಲ್ಲು, ಪೆಟ್ರೋಲು, ಗ್ಯಾಸು ಸೇರಿದಂತೆ ಇತರ ಎಲ್ಲ ವಸ್ತುಗಳಿಗೂ ಏರಿಕೆ ಆಗ್ತಿದೆ. ಒಂದಿಷ್ಟು ಅಂಕಿಅಂಶಗಳನ್ನ ಗಮನಿಸ್ತಾ ಹೋಗೋಣ. ನೋಡಿ, 2025ರವರೆಗೆ ಬೆಂಗಳೂರಿನಲ್ಲಿ 1.23 ಕೋಟಿ ವಾಹನಗಳಿತ್ತು. 84 ಲಕ್ಷಕ್ಕೂ ಹೆಚ್ಚು ಬೈಕು, ಒಂದು 24 ಲಕ್ಷಕ್ಕೂ ಅಧಿಕ ಕಾರುಗಳಿತ್ತು. ನೋಂದಣಿಯಾಗಿರುವ ಆಟೋಗಳ ಸಂಖ್ಯೆ 4 ಲಕ್ಷಕ್ಕೂ ಅಧಿಕ ಇದೆ ರಿಜಿಸ್ಟರ್ ಆಗಿರೋದು. ಪೆಟ್ರೋಲ್ ಬಳಕೆಯಲ್ಲಿ ದೆಹಲಿ ನಂಬರ್ 1 ಸ್ಥಾನದಲ್ಲಿದ್ರೆ ನಮ್ಮ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಡೀಸೆಲ್ ಬಳಕೆ ಮಾಡೋದ್ರಲ್ಲಿ ದೇಶದಲ್ಲೇ 3ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರಿದೆ. ಬೆಂಗಳೂರಿಗೆ ತಿಂಗಳಿಗೆ ಒಂದು 7 ಕೋಟಿಗೂ ಅಧಿಕ ಲೀಟರ್ ಅಷ್ಟು ಪೆಟ್ರೋಲ್ ಬೇಕಾಗುತ್ತೆ. ರಾಜ್ಯಕ್ಕೆ ಅಗತ್ಯ ಇರೋದು ಪ್ರತಿದಿನ 850 ಟನ್ ಅಷ್ಟು, ಅಂದ್ರೆ 44,000ಕ್ಕೂ ಹೆಚ್ಚು ವಾಣಿಜ್ಯ ಸಿಲಿಂಡರ್ಗಳ ಅಗತ್ಯ ಇದೆ. ಇದರಲ್ಲಿ ಬೆಂಗಳೂರಿನಲ್ಲಿ 80% ಗ್ಯಾಸ್ಗಳ ಬಳಕೆಯಾಗುತ್ತೆ. ಪ್ರತಿದಿನ ಬೆಂಗಳೂರಿನಲ್ಲಿ 1,90,000 ಕೆಜಿ CNG ಬಳಕೆಯಾಗುತ್ತೆ. ದೇಶದಲ್ಲಿ 32.97 ಕೋಟಿಗೂ ಅಧಿಕ ಕುಟುಂಬಗಳಲ್ಲಿ ಸಿಲಿಂಡರ್ ನಂಬ್ಕೊಂಡು ಜೀವನ ಸಾಗಿಸ್ತಾರೆ. UPL ಸುಮಾರು 5 ಕೋಟಿವರೆಗೂ ಇದೆ. ಮಹಾರಾಷ್ಟ್ರದಲ್ಲಿ 3.21 ಕೋಟಿ ಇದೆ. ಪಶ್ಚಿಮ ಬಂಗಾಳದಲ್ಲಿ 2.73 ಕೋಟಿ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 6 ಕರ್ನಾಟಕದಲ್ಲಿ 1.92 ಕೋಟಿ ಗೃಹ ಬಳಕೆ ಸಿಲಿಂಡರು. ಪ್ರತಿದಿನ 850 ಟನ್ನಷ್ಟು ಗ್ಯಾಸ್ ನಮ್ಮ ರಾಜ್ಯಕ್ಕೆ ಬೇಕು. 44,000ಕ್ಕೂ ಹೆಚ್ಚು ವಾಣಿಜ್ಯ ಸಿಲಿಂಡರ್ಗಳ ಅಗತ್ಯ ಇದೆ. ಇದು ಒಂದಿಷ್ಟು ಅಂಕಿಅಂಶಗಳು, ಅಂದ್ರೆ ಬಹು ಬೇಡಿಕೆಯಲ್ಲಿದೆ. ಸಿಲಿಕಾನ್ ಸಿಟಿ ನಮ್ಮ ರಾಜ್ಯ ಅತಿ ವೇಗವಾಗಿ ಬೆಳೀತಾ ಇದೆ. ಅತಿ ಹೆಚ್ಚಿನ ಸ್ಟಾರ್ಟ್ಅಪ್ಸ್ಗಳಿರೋದು ಇಲ್ಲೇ. ವಾಣಿಜ್ಯ, ವ್ಯವಹಾರ, ಉದ್ಯೋಗ ನಂಬಿಕೊಂಡು ಅತಿ ಹೆಚ್ಚಿನ ಜನಸಂಖ್ಯೆ ಬೇರೆ ಇರೋದು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ. ಒಂದು ಅಂಕಿಅಂಶ ಏನು ಗೊತ್ತಾ, 2025ರವರೆಗೆ ಬೆಂಗಳೂರಿನಲ್ಲಿ 1.23 ಕೋಟಿ ವಾಹನಗಳಿತ್ತು. ಅಂದ್ರೆ ಒಂದು 84 ಲಕ್ಷಕ್ಕೂ ಹೆಚ್ಚು ಬೈಕು, 24 ಲಕ್ಷಕ್ಕೂ ಅಧಿಕ ಕಾರುಗಳಿದೆ. ನೋಂದಣಿಯಾಗಿರುವಂತಹ ಆಟೋಗಳು ಎಷ್ಟಿದೆ ಕೇಳಿದ್ರೆ 4 ಲಕ್ಷಕ್ಕೂ ಅಧಿಕ ಇದೆ. ಈ ಆಟೋ ಅಂದಾಗ ಅಲ್ಲಿ ಒಂದು ಕಡೆ CNG ಬಳಕೆ ಮಾಡ್ತಾರೆ, ಅನ್ನೊಂದು ಕಡೆಯಲ್ಲಿ ಇತರ ಅನಿಲಗಳನ್ನು ಯೂಸ್ ಮಾಡ್ತಾರೆ. ಪೆಟ್ರೋಲ್ ಬಳಕೆ ಯೂಸ್ ಮಾಡೋದ್ರಲ್ಲಿ ಪೆಟ್ರೋಲ್ ಕನ್ಸಂಪ್ಷನ್ ಏನಿದೆಯಲ್ಲ, ಇದರಲ್ಲಿ ನಮ್ಮ ದೇಶದಲ್ಲಿ ದೆಹಲಿ ನಂಬರ್ 1 ಸ್ಥಾನದಲ್ಲಿದ್ರೆ ನಮ್ಮ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಡೀಸೆಲ್ ಬಳಕೆ ಮಾಡುವಂತ ನಮ್ಮ ದೇಶದ ರಾಜ್ಯದಲ್ಲಿ ನಮ್ಮ ಬೆಂಗಳೂರೇ 3ನೇ ಸ್ಥಾನದಲ್ಲಿದೆ. ಪ್ರತಿ ತಿಂಗಳಿಗೆ ನಮ್ಮ ಬೆಂಗಳೂರಿಗೆ 7 ಕೋಟಿಗೂ ಅಧಿಕ ಲೀಟರ್ 7 ಕೋಟಿಗೂ ಅಧಿಕ ಲೀಟರ್ ಅಷ್ಟು ಪೆಟ್ರೋಲ್ ಅಗತ್ಯ ಇದೆ.
ಸುಮಾರು ಒಂದು ಗ್ಯಾಸು ಪ್ರತಿ ದಿನ ಡೈಲಿ ಯೂಸ್ ಮಾಡೋದಕ್ಕೆ 850 ಟನ್ನಷ್ಟು ಗ್ಯಾಸ್ ಬೇಕಾಗುತ್ತೆ. ವಾಣಿಜ್ಯ ಬೇರೆ ಬೇರೆ ಎಲ್ಲದಕ್ಕೂ. ಅಂದ್ರೆ ಒಂದು ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ 44,000ಕ್ಕೂ ಹೆಚ್ಚು ವಾಣಿಜ್ಯ ಸಿಲಿಂಡರ್ಗಳು ಅತ್ಯಗತ್ಯ. ಅದಿಲ್ಲಾಂದ್ರೆ ಆಗೋದಿಲ್ಲ, ಅಸ್ತವ್ಯಸ್ತ ಆಗುತ್ತೆ. ಈಗ ಆಗ ಹೋಗಿಬಿಟ್ಟಿದೆ. ಬೆಂಗಳೂರಿನಲ್ಲೇ 80% ಗ್ಯಾಸ್ ಬಳಕೆ ಮಾಡ್ತಾರೆ ಪ್ರತಿದಿನ. ಸುಮಾರು ಒಂದು 2 ಲಕ್ಷ ಕೆಜಿಯಷ್ಟು CNG ಬಳಕೆ ಆಗುತ್ತೆ, ಒಂದು ರೌಂಡ್ ಫಿಗರ್ ಹಾಕಿದ್ರೆ ನಾವು. ಅಂದ್ರೆ ದೇಶದಲ್ಲಿ 32.97 ಕೋಟಿಗೂ ಅಧಿಕ ಕುಟುಂಬಗಳಲ್ಲಿ ಸಿಲಿಂಡರ್, ಅಂದ್ರೆ ಸರ್ಕಾರದ ಕೆಲ ಉಜ್ವಲ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳೆಲ್ಲವೂ ಕೂಡ ಇದಕ್ಕೆ ಸಾಥ್ ಕೊಟ್ಟಿತ್ತು. ಹಾಗಾಗಿ ಎಚ್ಚೆತ್ತವಾಗಿ ಸೌದೆ ಒಲೆಗೆ ಗುಡ್ ಬೈ ಹೇಳಿ ಸಿಲಿಂಡರ್ ಅನ್ನ ಯೂಸ್ ಮಾಡೋ ಕೆಲಸ ಆಗ್ತಿತ್ತು. ಈ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಇಷ್ಟಿದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 1.92 ಕೋಟಿ ಗೃಹ ಬಳಕೆಯ ಸಿಲಿಂಡರ್ ಇದೆ. ಅಗತ್ಯವಾಗಿ ರಾಜ್ಯಕ್ಕೆ ನಮ್ಮ ಪ್ರತಿದಿನ ಒಂದು 850 ಟನ್ ಗ್ಯಾಸ್ ಬೇಕೇ ಬೇಕು, ಇಲ್ಲಂತಂದ್ರೆ ಸಮಸ್ಯೆ ಆಗುತ್ತೆ. 44,000ಕ್ಕೂ ಹೆಚ್ಚು ವಾಣಿಜ್ಯ ಸಿಲಿಂಡರ್ಗಳ ಅಗತ್ಯ ಇದೆ. ಈಗ ಕಂಪ್ಲೀಟ್ ಸಪ್ಲೈ ಚೈನ್ ಕಟ್ ಆಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಆದ್ರೆ ಫಿಲಿಪೀನ್ಸ್ ರಾಷ್ಟ್ರದಲ್ಲಿ ಈಗಾಗಲೇ ಎಮರ್ಜೆನ್ಸಿಯನ್ನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ದೂರದ ಫಿಲಿಪೀನ್ಸ್ ಅಲ್ಲಿ ಈಗಾಗಲೇ ಎನರ್ಜಿ ಎಮರ್ಜೆನ್ಸಿ ಅಂತ ಕರೆದಿದ್ದಾರೆ, ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಶ್ರೀಲಂಕಾ, ಪಾಕಿಸ್ತಾನ ಸೇರಿ ಕೆಲವು ದೇಶಗಳಲ್ಲಿ ಕೆಲಸದ ಅವಧಿಯನ್ನೇ ಕಟ್ ಮಾಡಿದ್ದಾರೆ. ವಾರದಲ್ಲೂ 4 ದಿನ ಮಾತ್ರ ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಕಚೇರಿಗೆ. ಶ್ರೀಲಂಕಾದಲ್ಲಿ ಈಗ ತೈಲ ಬೆಲೆ 33% ಹೆಚ್ಚಳಾಗಿದೆ. ರಾವಣನ ನಾಡಲ್ಲಿ ಅಗತ್ಯ ವಸ್ತುಗಳ ಬೆಲೆ 50% ಏರಿಕೆ ಆಗಿದೆ. ಜಪಾನ್ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳಲ್ಲಿ ಇಂಧನದ ಆತಂಕ ಶುರುವಾಗ್ತಿದೆ, ಅವ್ರಿಗೂ ಡಬಡಬ ಅಂತಿದೆ. ಕಾಂಬೋಡಿಯಾ ರಾಷ್ಟ್ರದಲ್ಲಿ 68% ತೈಲ ಬೆಲೆಯ ಹೆಚ್ಚಳ ಆಗಿದೆ. ವಿಯೆಟ್ನಾಂ ಅಲ್ಲಿ 50%, ನೈಜೀರಿಯಾದಲ್ಲಿ 35% ತೈಲ ದರ ಏರಿಕೆ. ನೋಡಿ, ಕೆನಡಾದಲ್ಲೂ ಕೂಡ 28% ಏರಿಕೆ ಮಾಡಿ ಅಲ್ಲಿನ ದೇಶ ಆದೇಶ ಕೊಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಲಾಕ್ಡೌನ್ ದಿನಗಳ ಪರಿಸ್ಥಿತಿ ಬಂದಿದೆ. ದೊಡ್ಡ ದೊಡ್ಡ ದೇಶಗಳಿವೆಲ್ಲ, ಬಹಳ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಗಳು, ಅಲ್ಲೆಲ್ಲ ಈಗಾಗಲೇ ಎನರ್ಜಿ ಎಮರ್ಜೆನ್ಸಿ ಅನ್ನೋದು ಬಂದು ಬಿಟ್ಟಿದೆ. ಈ ತುರ್ತು ಪರಿಸ್ಥಿತಿಯ ಘೋಷಣೆ ಆಗೋಗಿದೆ. ನಮ್ಮ ದೇಶದಲ್ಲೂ ಹಿಂಗಾಗುತ್ತಾ ಅಂತಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳ್ತಿರೋದು ಯಾವುದೇ ವದಂತಿಗಳಿಗೆ ನೀವು ಕಿವಿ ಕೊಡಬೇಡಿ, ನಮ್ಮಲ್ಲಿ ಅಂತ ಪರಿಸ್ಥಿತಿ ಬಂದಿಲ್ಲ ಅಂತ. ಬಟ್ ಜನ ಪ್ರತಿನಿತ್ಯ ಹೈರಾಣಾಗ್ತಿದ್ದಾರೆ. ನೋಡಿ, ಈ ಫಿಲಿಪೈನ್ಸ್ ಅಲ್ಲೆಲ್ಲ ಈಗಾಗಲೇ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ, ಪಾಕಿಸ್ತಾನ ಬಿಡಿ, ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದೇ ಬೇಡ, ಯಾವಾಗಲೂ ಪಾಪರ್ ದೇಶವೇ. ಅಂದ್ರೆ ಅಲ್ಲೆಲ್ಲ ಹೆಂಗ್ ಮಾಡ್ತಿದ್ದಾರೆ ಅಂತಂದ್ರೆ 4 ದಿನ ಮಾತ್ರ ನೀವು ಕಚೇರಿಗೆ ಹೋಗಿ ಕೆಲಸ ಮಾಡಬೇಕು, ಅಂದ್ರೆ ವಾಹನದ ಇಂಧನ ಉಳಿಯುತ್ತೆ, ಎನರ್ಜಿಗಳು ಸೇವ್ ಆಗುತ್ತೆ ಅಂತ. ಮತ್ತೆ ಅಗತ್ಯ ವಸ್ತುಗಳು, ದಿನಬಳಕೆ ವಸ್ತುಗಳ ಬೆಲೆಯಂತೂ ಶ್ರೀಲಂಕಾದಲ್ಲೂ 33% ಅಷ್ಟು ಹೆಚ್ಚಾಗಿದೆ. 50% ಅಷ್ಟು ಸಿಕ್ಕಾಪಟ್ಟೆ ಏರಿಕೆಯಲ್ಲೇ. ಜಪಾನ್ ಮತ್ತು ಥೈಲ್ಯಾಂಡ್ ಅನ್ನುವಂತ ಮುಂದುವರೆದ ದೇಶದಲ್ಲೂ ಕೂಡ ಇಂಧನದ ಕೊರತೆಯ ಆತಂಕಗಳು ಅವರನ್ನು ಕಾಡ್ತಿದೆ. ಕಾಂಬೋಡಿಯಾ ದೇಶದಲ್ಲಿ 68% ಅಷ್ಟು ತೈಲ ಬೆಲೆಯ ಹೆಚ್ಚಳ. ನಮ್ಮಲ್ಲಿ 2 ರೂಪಾಯಿ 5 ರೂಪಾಯಿ ಮಾಡೋದಕ್ಕೆ ನಾವು ಈಗಾಗಲೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಪ್ರೀಮಿಯಂ ಪೆಟ್ರೋಲ್ ಅಲ್ಲಿ. ಅಲ್ಲೆಲ್ಲ 50-60% ಹೆಚ್ಚಾಗ್ತಿದೆ. ವಿಯೆಟ್ನಾಂ ಅಲ್ಲಿ 50% ಹೆಚ್ಚು ಮಾಡಿದ್ದಾರೆ. ನೈಜೀರಿಯಾ ಅನ್ನುವಂಥ ದೇಶಗಳಲ್ಲೂ ಕೂಡ 35% ತೈಲ ದರದ ಏರಿಕೆ ಮಾಡಿದ್ದಾರೆ. ಏನು, ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತ ಕೆನಡಾದಲ್ಲಿ 28% ಏರಿಕೆ ಮಾಡಿಬಿಟ್ಟಿದ್ದಾರೆ ಬೆಲೆಯಲ್ಲಿ. ಆಸ್ಟ್ರೇಲಿಯಾ ಅನ್ನುವಂಥ ಅಂಥ ದೊಡ್ಡ ದೇಶದಲ್ಲಿ ಲಾಕ್ಡೌನ್ ಆಗುವ ಪರಿಸ್ಥಿತಿ ಬಂದು ಬಿಟ್ಟಿದೆ. ಅಂದ್ರೆ ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡಬೇಕು. ಈಗ 28-29ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಸಪ್ಲೈ ಚೈನ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಸಮಸ್ಯೆಗಳಾಗಿ ಬೆಲೆ ಏರಿಕೆ, ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ಗ್ಯಾಸ್ ಏಜೆನ್ಸಿಗಳು ಲಾಕ್ ಆಗ್ಬಿಟ್ಟಿವೆ. ಬಟ್ ಮುಂದೆ ಏನಾಗಬಹುದು, ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ನೋಡಿ, ಇರಾನ್ ಯುದ್ಧಕ್ಕೆ ಪತ್ತರುಗುಡ್ತಾ ಇದೆ ಇಡೀ ಜಗತ್ತು. ಈಗಾಗಲೇ ಹಲವು ದೇಶಗಳಲ್ಲಿ ತೈಲ ಬೆಲೆಯ ಬಹಳಷ್ಟು ಏರಿಕೆ ಆಗ್ತಿದೆ. ಯುದ್ಧದಿಂದ ಪಾಪಿ ಪಾಕ್ ಸಂಕಷ್ಟ ಅಂತೂ ಹೇಳೋದೇ ಬೇಡ ಪಾಪ ಅವರು. ಪಾಕಿಸ್ತಾನದಲ್ಲಿ ಈಗಾಗಲೇ ತೈಲ ಬೆಲೆ 20% ಹೆಚ್ಚಾಗಿದೆ. ಪೆಟ್ರೋಲು 321 ರೂಪಾಯಿ ಪಾಕಿಸ್ತಾನದಲ್ಲಿ, ಹೈಸ್ಪೀಡ್ ಡೀಸೆಲ್ 335 ರೂಪಾಯಿ. ಇದರೊಂದಿಗೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. ದೇಶದಲ್ಲಿ 6 ವರ್ಷಗಳ ನಂತರ ಲಾಕ್ಡೌನ್ ಪರಿಸ್ಥಿತಿ ಬಂದು ಬಿಡುತ್ತಾ, ಇಂಥದ್ದೊಂದು ಚರ್ಚೆ ಇದೆ. ಸದ್ಯದ ಪರಿಸ್ಥಿತಿಗಳು ಕೂಡ ಹಾಗೇ ಇದೆ. ನೋಡಿ, ವಸುದೈವ ಕುಟುಂಬಕ್ಕಂತೀವಿ ನಾವು. ಈ ಅರ್ಥ ಏನು ಕೇಳಿದ್ರೆ, ಇಡೀ ಪ್ರಪಂಚವೇ ಒಂದು ಮನೆ ಇದ್ದಂಗೆ. ಹಂಗೆ ಇರಾನ್ನಲ್ಲಿ ಹೊತ್ಕೊಂಡಿರುವಂತ ಬೆಂಕಿ ಜಗತ್ತಿನ ಮೂಲೆಗೆ ತಾಗ್ತಾ ಇದೆ. ಹಲವು ದೇಶಗಳಲ್ಲಿ ಈಗಾಗಲೇ ಎಮರ್ಜೆನ್ಸಿ, ಸಂಕಷ್ಟ ಇವೆಲ್ಲವನ್ನ ಘೋಷಣೆ ಮಾಡುವಂತ ಕೆಲಸ ಆಗಿದೆ.
ಪಕ್ಕದ ಪಾಕಿಸ್ತಾನ ಯಾವಾಗ್ಲೂ ಅದು ಪಾಪರ್ ಆಗಿರೋದೆ. ಸದ್ಯದ ಪರಿಸ್ಥಿತಿಗೆಲ್ಲ ಹೆಂಗಂತಂದ್ರೆ 1 ಲೀಟ್ರು ಪೆಟ್ರೋಲ್ಗೆ 321 ರೂಪಾಯಿ ಬಂದ್ಬಿಟ್ಟಿದೆ. ನಾವು 104 105 ರೂಪಾಯಿಗೆಲ್ಲ ಬಾಯ್ ಬಡ್ಕೊಂತೀವಿ. ಅಲ್ಲಂತೂ ಅಧೋಗತಿಯಾಗಿದೆ. ಅಗತ್ಯ ವಸ್ತುಗಳಂತೂ ಸಿಕ್ಕಾಪಟ್ಟೆ. ಅಂದ್ರೆ ಕೋವಿಡ್ ನಂತರದ ವರ್ಷ, ಈಗ ಒಂದು 6 ವರ್ಷ ಆಯ್ತು. ಅದಾದ ಮೇಲೆ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗಿಬಿಡುತ್ತಾ, ಅಂಥದ್ದೊಂದು ಸನ್ನಿವೇಶ ಬಂದ್ಬಿಡುತ್ತಾ ಅನ್ನೋದಿದೆ. ಬಟ್ ಒಂದು ಜನ ಪ್ಯಾನಿಕ್ ಆಗೋದು ಬೇಡ. ಬೇರೆ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ, ನಮ್ಮ ದೇಶದಲ್ಲೂ ಹಂಗೆ ಆಗ್ಬಿಡುತ್ತೆ, ಬೆಲೆ ಏರಿಕೆಯ ಬಿಸಿ ನಮ್ಮನ್ನು ತಟ್ಟುತ್ತೆ ಅನ್ನೋದು ಆತಂಕಗಳು ಬೇಡ. ಬಟ್ ಅಲ್ಟರ್ನೇಟಿವ್ ಆಗಿ ಮಿತವಾಗಿ ಬಳಕೆ ಮಾಡೋದು, ಅನಗತ್ಯವಾಗಿ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದು, ಅಥವಾ ಇನ್ಯಾವುದೋ ಬ್ಲ್ಯಾಕ್ ಮಾರ್ಕೆಟ್ ಇದ್ರೆ ಅದಕ್ಕೆ ಸಾಥ್ ಕೊಡೋದು ಬೇಡ. ಏನೇ ಅಗತ್ಯ ಅಥವಾ ಪ್ಯಾನಿಕ್ ಇದ್ರೂ ಕೂಡ ಸರ್ಕಾರ ಗಮನಕ್ಕೆ ತರೋದು, ಜೊತೆಯಲ್ಲಿ ಮಿತಿಯಲ್ಲಿ ಬಳಕೆ ಮಾಡುವಂತ ತಂತ್ರಕ್ಕೆ ಹೋದ್ರೆ ಈ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.